ಭಾಗವಹಿಸ್ತಾ ಇರುವಂಥ ಸುಮಾರು 5,25,000 ಸರ್ಕಾರಿ ನೌಕರರು ಮತ್ತು ಅವರೆಲ್ಲ ಕುಟುಂಬದ ಸದಸ್ಯರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಇದೇ ಅಕ್ಟೋಬರ್ 1ನೇ ತಾರೀಕು 2025ನೇ ವರ್ಷದಿಂದ ಜಾರಿಗೆ ತರಲಿಕ್ಕೆ ನಿನ್ನೆ ಅಧಿಕೃತವಾಗಿ ಸರ್ಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಸಂಘಟನೆಯ ಪ್ರಯತ್ನಕ್ಕೆ ದೊರೆತಂಥ ಒಂದು ಬಹುದೊಡ್ಡ ಗೆಲುವು ಜಯ ಅಂತೇಳಿ ನಾನು ಭಾವಿಸ್ತೇನೆ. ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇಂದಿನ ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕಿ ಇವತ್ತಿನ ಸರ್ಕಾರದವರೆಗೆ ಕ್ಯಾಬಿನೆಟ್ ಡಿಸಿಷನ್ ಇರ್ಬೋದು, ಬಜೆಟ್ ಡಿಸಿಷನ್ ಇರ್ಬೋದು, ಇವತ್ತಿನ ಅಂತಿಮ ಸರ್ಕಾರಿ ಆದೇಶವನ್ನು ಹೊರಡಿಸುವವರೆಗೆ ಕೂಡ ನಿರಂತರವಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘ ವಿರಮಿಸದೆ ತಮ್ಮ ಪ್ರಯತ್ನವನ್ನ ಮಾಡಿರುವಂಥ ಫಲವಾಗಿ ಇವತ್ತು ಅಧಿಕೃತವಾಗಿ ಈ ಸರ್ಕಾರಿ ಆದೇಶ ಹೊರಗೆ ಬಿದ್ದಿದೆ. ಆ ಕಾರಣಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳಿಗೆ, ಅದ್ರ ಜೊತೆ ಆರ್ಥಿಕ ಇಲಾಖೆ ಅಧಿಕಾರಿಗಳು, DPR ಇಲಾಖೆ ಅಧಿಕಾರಿಗಳು ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸಮಸ್ತ 6 ಲಕ್ಷ ನೌಕರ ಪರವಾಗಿ ಅಭಿನಂದನೆಗಳನ್ನ, ಶುಭಾಶಯಗಳನ್ನ, ಧನ್ಯವಾದಗಳನ್ನ ನಾವು ಸಲ್ಲಿಸಲಿಕ್ಕೆ ಬಯಸ್ತೇವೆ. ತಮಗೆಲ್ಲ ಕೂಡ ಗೊತ್ತಿರುವಂತೆ ರಾಜ್ಯದ ಸರ್ಕಾರಿ ನೌಕರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ, ಈ ಒಂದು ಏನು ಯೋಜನೆ ಇದೆ ಈ ಯೋಜನೆಗೆ ಎಲ್ಲರೂ ಕೂಡ ಎನ್ರೋಲ್ ಅನ್ನ ಮಾಡಿಸ್ಕೊಡಿ. ತಮಗೆ ತಿಳಿದಿರುವ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಕೆಲವರು ನಕಾರಾತ್ಮಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರುವುದನ್ನು ನಾನು ಗಮನಿಸಿದ್ದೇನೆ. ಇದರಲ್ಲಿ ತಿಳ್ಕೊಳ್ಳಿ, ಯಾವುದೇ ಯೋಜನೆಯನ್ನ ಸಂಘಟನೆ ಸರ್ಕಾರದ ಮೂಲಕವಾಗಿ ತರುವಂತ ಸಂದರ್ಭದಲ್ಲಿ ಒಂದಿಷ್ಟು ವಿಳಂಬ ಆಗಿರ್ಬೋದು, ಒಂದಿಷ್ಟು ವ್ಯತ್ಯಾಸಗಳಾಗಿರ್ಬೋದು, ಆದ್ರೆ ಯೋಜನೆ ಪರಿಣಾಮಕಾರಿಯಾಗಿ ಜಾರಿಯಾಗೋದ್ರಲ್ಲಿ ನಾವು ಯಾವತ್ತೂ ಕೂಡ ಹಿಂದೆ ಬಿದ್ದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು 5,25,000 ನೌಕರರು, ಅವರ ಕುಟುಂಬದ ಸದಸ್ಯರು ಸೇರಿದಂತೆ ಸುಮಾರು 25 ಲಕ್ಷ ಸದಸ್ಯರಿಗೆ ಈ ಯೋಜನೆಯ ಲಾಭ ಆಗುತ್ತೆ ಎನ್ನುವಂತ ಅಂಶವನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮೊದಲು ಸರ್ಕಾರ ಏನ್ ತೀರ್ಮಾನ ಮಾಡ್ತು, ಗಂಡ ಹೆಂಡತಿ ಇಬ್ರು ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಕಟ್ಟಬೇಕು ಅನ್ನುವಂತ ಒಂದು ಚರ್ಚೆಗಳು ನಮ್ಮ ವಲಯದಲ್ಲಿ ಇತ್ತು. ಅದಕ್ಕೆ ವಿರೋಧಗಳು ಕೂಡ ನೌಕರು ವ್ಯಕ್ತಪಡಿಸಿದ್ವಿ, ಸಂಘಟನೆ ಕೂಡ ವ್ಯಕ್ತಪಡಿಸಿದ್ವಿ. ಈಗ ಸರ್ಕಾರ ಆದೇಶವನ್ನ, ಪರಿಷ್ಕೃತ ಆದೇಶವನ್ನು ಹೊರಡಿಸಿದೆ. ಗಂಡ ಹೆಂಡತಿ ಇಬ್ಬರು ಸರ್ಕಾರಿ ನೌಕರಾಗಿದ್ದಲ್ಲಿ ಒಬ್ಬರು ಮಾತ್ರ ಈ ಯೋಜನೆಯ ವ್ಯಾಪ್ತಿಗಾಗಿ ಮಾಸಿಕ ವಂತಿಗೆಯನ್ನ ನೀಡಬೇಕು ಅನ್ನುವಂತ ತೀರ್ಮಾನವನ್ನ ಸರ್ಕಾರ ಈಗಾಗಲೇ ಮಾಡಿದೆ, ಅದನ್ನು ಕೂಡ ಸ್ಪಷ್ಟೀಕರಿಸಿದೆ ಎನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ಇದ್ರ ಜೊತೆ ನಮ್ಮ ಸರ್ಕಾರಿ ನೌಕರ ತಂದೆ ತಾಯಂದಿರ ಹಿಂದೆ 17,000 ಅವರ ವಾರ್ಷಿಕ ಆದಾಯ ಇದ್ರೆ ಅದ್ರ ನಂತರದಲ್ಲಿ ಇದ್ರೆ ಅವ್ರಿಗೆ ಈ ಬೆನಿಫಿಟ್ಗಳು ಸಿಗ್ತಾ ಇರಲಿಲ್ಲ, ಅದರೊಳಗೆ ಇರಬೇಕಾಗಿತ್ತು. ಈಗ ಸರ್ಕಾರ ಸ್ಪಷ್ಟವಾಗಿ 7th ಪೇ ಕಮಿಷನ್ ಆದ ನಂತರದಲ್ಲಿ ಮತ್ತೆ ನಾವು ಸರ್ಕಾರಕ್ಕೆ ಅಪೀಲ್ ಮಾಡಿದಾಗ ಆ ಒಂದು ಆದಾಯದ ಮಿತಿಯನ್ನ, ಏನು ನಮ್ಮ ಕುಟುಂಬದ ತಂದೆ ತಾಯಂದಿರಿದ್ದಾರೆ ಅವರು ಪೆನ್ಷನ್ ಹೋಲ್ಡರ್ಸ್ ಇದ್ರೆ ಅವ್ರ ಆದಾಯದ ಮಿತಿಯನ್ನ 17 ಇರೋದನ್ನ 27,000ಕ್ಕೆ ಹೆಚ್ಚಿಸಿ ಆರ್ಥಿಕ ಇಲಾಖೆ ಅಧಿಕೃತವಾಗಿ ಒಪ್ಪಿಗೆಯನ್ನು ಸೂಚಿಸಿ ಆದೇಶವನ್ನು ಮಾಡಿರುವಂತದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ. ಇದು 2ನೇ ಸಂಘಟನೆಯ ಜಯ. ಇಂದಿನ ಆದೇಶದ ಪರಿಷ್ಕೃತ ಆದೇಶದ ಭಾಗವಾಗಿ ಅದು 17ರಿಂದ 27,000ದವರೆಗೆ 7th ಪೇ ಕಮಿಷನ್ ಏನು ರಿವೈಸ್ ಪೇ ಆಯ್ತು ಅದನ್ನು ಕೂಡ ಮಾಡಿಸುವ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ. ಇನ್ನೊಂದು ಬಹಳ ಮುಖ್ಯವಾಗಿ, ನಮ್ಮ ಮಹಿಳಾ ನೌಕರರಿಗೆ, ಅವರ ತಂದೆ ತಾಯಂದಿರಿಗೆ ಈ ಸೌಲಭ್ಯಗಳು ಇರಲಿಲ್ಲ. ಅವರ ತಂದೆ ತಾಯಿಗಳು ಮದುವೆ ಮಾಡಿಕೊಟ್ಟ ಮೇಲೆ ಮಹಿಳಾ ನೌಕರರು ಇದಕ್ಕೆ ಅವಲಂಬಿತರಲ್ಲ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಸರ್ವಿಸ್ ರೂಲ್ಸ್ ಅಲ್ಲಿ ಇತ್ತು. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ, ವಿವಾಹವಾಗಿರುವಂತ ಮಹಿಳಾ ನೌಕರರು ಅವರ ತಂದೆ ತಾಯಂದಿರು ಕೂಡ ಈ ವ್ಯಾಪ್ತಿಗೆ ಬಂದು ಇದರ ಉಚಿತ ಆರೋಗ್ಯ ಯೋಜನೆ ಸೌಲಭ್ಯವನ್ನು ಪಡಿಬೇಕು ಅಂತ ಹೇಳಿ ಅಧಿಕೃತವಾಗಿ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸಿ ಈಗಾಗಲೇ ಆದೇಶಗಳನ್ನು ಕೂಡ ಮಾಡಿರುವಂತದ್ದು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಇದು 3ನೇ ಸಂಘಟನೆಗೆ ಸಂದಂತ ಬಹುದೊಡ್ಡ ಜಯ ಅನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ಮಹಿಳಾ ನೌಕರರು ಒಂದಿಷ್ಟು ಸ್ವಾಭಿಮಾನದಿಂದ, ನೆಮ್ಮದಿಯಿಂದ ತಮ್ಮ ಪೂಜ್ಯ ತಂದೆ ತಾಯಂದಿರಿಗೆ ಚಿಕಿತ್ಸೆ ಕೊಡುವಂತ ಒಂದು ಬಹುದೊಡ್ಡ ಕಾಯಕ ಸಂಘಟನೆಗೆ ಸಂದಂತ ಒಂದು ಗೌರವ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾವ್ಯಾವ ನೌಕರರು ಲಿಖಿತವಾಗಿ ಒಪ್ಪಿಗೆ ಸೂಚಿಸಕ್ಕೆ 18ನೇ ತಾರೀಕು ಇದೆ ಅಕ್ಟೋಬರ್ಗೆ ಅವಕಾಶ ಕೊಟ್ಟಿದ್ದೇವೆ. ಸೊ ದಯಮಾಡಿ ವಿನಂತಿ ಮಾಡ್ಕೊಳ್ತೇನೆ, ಯಾರು ಕೂಡ ಈ ಯೋಜನೆಗೆ ಅಸಮ್ಮತಿಯನ್ನ ಸೂಚಿಸಬೇಡಿ. ನೀವು ಯಾವುದೇ DDO ಹತ್ರ ಹೋಗದೇ ಇದ್ರು ಪರವಾಗಿ ಹೋಗೋದು ಅವಶ್ಯಕತೆ ಇಲ್ಲ. ಅವರೇ ತೀರ್ಮಾನವನ್ನು ಮಾಡಿ ಅವರು ಈ ಯೋಜನೆ ವ್ಯಾಪ್ತಿಗೆ ತಾವು ಒಳಪಟ್ಟಿದ್ರ ಅಂತ ಹೇಳಿ ಡಿಕ್ಲೇರ್ ಕೂಡ ಮಾಡ್ತಾರೆ. ಹಾಗಾಗಿ ನೀವೇನು ಬರೆದು ಕೊಡುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಯಾಕಂದ್ರೆ ಪ್ರತಿ ತಿಂಗಳು 250-350 ಹಣ ಏನು ಬಹಳ ದೊಡ್ಡ ಅಮೌಂಟ್ ಅಲ್ಲ. ಹಾಗಾಗಿ ಆ ಹಣವನ್ನು ಆಟೋಮೆಟಿಕ್ ಸ್ಯಾಲರಿ ರಿಕವರಿ ಮಾಡ್ತಾರೆ. 1 ವರ್ಷಕ್ಕೆ
300 ರೂಪಾಯಿ ಅಂದ್ರೆ 3,600 4,000 ರೂಪಾಯಿ ಹಣ. ಡಿ ದರ್ಜೆ ನೌಕರರಿಗೆ 2,500 3,000 ರೂಪಾಯಿ 2,800 ರೂಪಾಯಿ ಹಣ. ಸೊ ಈ ಮೆಡಿಕಲ್ ಅಲೋಯನ್ಸ್ ಅನ್ನುವಂಥದ್ದು ಏನಿದೆ, ನಿಮ್ಗೆ ಆತಂಕ ಇತ್ತು, ಅದನ್ನು ಕೂಡ ರಿಕವರಿ ಮಾಡಿಬಿಡ್ತಾರೆ. ಇಲ್ಲ, ಅದು ಈ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇವೆ. ಮುಂದಿನ ದಿನಗಳೆಲ್ಲ ತೀರ್ಮಾನ ಮಾಡಬೇಕು ಅಂತ ಹೇಳೋದನ್ನು ಕೂಡ ಸರ್ಕಾರ ಕೈ ಬಿಟ್ಟಿದೆ. ಈಗಿರುವಂತಹ ಗ್ರೂಪ್ ಸಿ ಡಿ ಎಂಪ್ಲಾಯೀಸ್ಗೆ ಏನು ಮೆಡಿಕಲ್ ಅಲೋಯನ್ಸ್ಗಳೇ ಹಾಗೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಬಯಸ್ತೇನೆ. ಇದು ಕೂಡ 4ನೇ ಬಹುದೊಡ್ಡ ಜಯ ಅನ್ನುವಂಥದ್ದನ್ನ ನೌಕರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇದೆಲ್ಲದೂ ಕೂಡ ಅದ್ಭುತವಾಗಿರುವಂತಹ ಒಂದು ಯೋಜನೆ. ಇದೇ ಅಕ್ಟೋಬರ್ ತಿಂಗಳಿಂದ ನಮ್ಮ ಮಾಸಿಕ ವಂತಿಗೆ ಸ್ಯಾಲರಿನಲ್ಲಿ ಕಟ್ ಆಗ್ತದೆ. 1ನೇ ತಾರೀಕಿನಿಂದ ಈ ಯೋಜನೆ ಜಾರಿಗೆ ಬರುತ್ತೆ. ಇದೇ ವಾರದಲ್ಲಿ ಒಂದು 3-4 ಜನ ನೌಕರಿಗೆ ಪೈಲಟ್ ಆಗಿ ಕೂಡ ಆ ಯೋಜನೆಯನ್ನ ಜಾರಿಗೊಳಿಸುವಂತ ಎಲ್ಲ ಕೆಲಸಗಳು ಪ್ರಾರಂಭ ಆಗ್ತದೆ. ಇನ್ಪೇಸ್ ಸಿಸ್ಟಮ್ ಜಾರಿ ಆಗ್ತದೆ. ಔಟ್ ಪೇಸ್ ಸಿಸ್ಟಮ್ ನೆಕ್ಸ್ಟ್ ಫೇಸ್ ಅಲ್ಲಿ ಪ್ರಾರಂಭ ಆಗ್ತದೆ. MOU ಆಫ್ ದಿ ಹಾಸ್ಪಿಟಲ್ಸ್ ಗಳೇನಿದೆ ಇನ್ನೂ ಕೂಡ ಬೆಂಗಳೂರಿನಲ್ಲಿ ಇರ್ಬೋದು, ಜಿಲ್ಲಾ ಕೇಂದ್ರದಲ್ಲಿ ಹೆಚ್ಚಿಗೆ ಮಾಡಲಿಕ್ಕೆ ಕೂಡ ಈಗಾಗಲೇ ಕ್ರಮವನ್ನು ವಹಿಸ್ತಾ ಇದ್ದೇವೆ. ಮತ್ತೆ ಹಾಸ್ಪಿಟಲ್ ಎಂಪೆನಲ್ ಕಡಿಮೆ ಆಗ್ಲಿಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ, ಒಂದಿಷ್ಟು ರೇಟ್ ಕಾಂಟ್ರಾಕ್ಟ್ಗಳಲ್ಲಿ ವ್ಯತ್ಯಾಸ ಇದೆ. ಅದನ್ನೂ ಕೂಡ ಈಗಾಗಲೇ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ನಾವು ಕಾಂಟ್ರಿಬ್ಯೂಷನ್ ಕೊಡ್ತೇವೆ, ಸರ್ಕಾರ ಹಣವನ್ನ ಮ್ಯಾಚಿಂಗ್ ಗ್ರಾಂಟ್ ಕೊಡುತ್ತೆ. ಎಲ್ಲದನ್ನು ಕೂಡ ಸೇರಿ ಈ ಯೋಜನೆಯನ್ನ ಮಾಡ್ಲಿಕ್ಕೆ ಆ ರೇಟ್ಗಳನ್ನು ಕೂಡ ರಿವೈಸ್ ಮಾಡ್ಲಿಕ್ಕೆ ಕೂಡ ಸರ್ಕಾರ ಕೂಡ ಒಪ್ಕೊಂಡಿದೆ. ಸೊ ಇದು ಮೊದಲೇ ಯೋಜನೆಯಾಗಿ ಪ್ರಾರಂಭಗೊಂಡ ನಂತರ ಎಲ್ಲದನ್ನು ಕೂಡ ಹಂತ ಹಂತವಾಗಿ ಮಾಡೋಣ. ಇವತ್ತು KJD ಪ್ರಾರಂಭ ಆಗಿರಲಿಲ್ಲ, ಆಯ್ತು, 1 ವರ್ಷ ಸಮಸ್ಯೆ ಇತ್ತು, ಇವತ್ತು 0 ಸಮಸ್ಯೆಗೆ ಬಂದು ನಿಂತಿದ್ದೇವೆ. ಈ ಯೋಜನೆ ಕೂಡ 1 ವರ್ಷದಲ್ಲಿ ಸಣ್ಣ ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತ ಒಂದಿಷ್ಟು ಆಡಳಿತಾತ್ಮಕ ಸುಧಾರಣೆ, ಕಾನೂನಾತ್ಮಕ ಸುಧಾರಣೆಗಳನ್ನು ಮಾಡಿ ಸೊ ನಾವು ಈ ಯೋಜನೆಯನ್ನ ಸಂಪೂರ್ಣವಾಗಿ ಜಾರಿಗೊಳಿಸುವಂತ ಹಿನ್ನೆಲೆಯಲ್ಲಿ ನಾವು ಮುನ್ನುಡಿ ಬರಿಬೇಕಾಗ್ತದೆ. ದಯಮಾಡಿ ವಿನಂತಿ ಮಾಡ್ಕೊಳ್ತೇನೆ ನೌಕರರಿಗೆ, ನಿಮ್ಮ ಏನು EST ವಿಂಗ್ ನಲ್ಲಿ ಕ್ಯಾಸ್ ಏನು ರಿಜಿಸ್ಟ್ರೇಷನ್ ಇದೆ ಅದ್ರಿಗೆ ತಮ್ಮ ಡೀಟೇಲ್ಸ್, ಫ್ಯಾಮಿಲಿ ಅಪ್ಡೇಟ್ಸ್ಗಳು ಎಲ್ಲದನ್ನು ಕೂಡ ತಾವು ಕೊಟ್ರೆ ಮುಂದಿನ ದಿನಗಳಲ್ಲಿ ತುರ್ತು ಚಿಕಿತ್ಸೆಗಳು ಬಂದಾಗ ಈ ಸೌಲಭ್ಯಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ದಯಮಾಡಿ ಇದಕ್ಕೆ ತಾವೆಲ್ಲ ಕೂಡ ಸಹಕಾರ ಕೊಟ್ಟಿದ್ದೀರಾ. ಈ ಏನಾದ್ರೂ ಕೂಡ ಈ ಯೋಜನೆ 1ನೇ ತಾರೀಕಿನಿಂದ ಜಾರಿಗೆ ಬರ್ತಾ ಇದೆ ಅಂದ್ರೆ ನಾನು ನಿಮ್ಮೆಲ್ಲ ನೌಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕು ಜಿಲ್ಲೆ, ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ರಾಜ್ಯದ ನೌಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾವು ಹಲವಾರು ಸಭೆಗಳಲ್ಲಿ ಸ್ಪಷ್ಟೀಕರಿಸಿದ್ರು. ಆ ಸ್ಪಷ್ಟನೆಯಂತೆ ಅವರು ಕೂಡ ಸ್ಪಷ್ಟ ಸಂದೇಶವನ್ನ ದಸರಾದ ಗಿಫ್ಟ್ ಆಗಿ ಕೂಡ ಕೊಟ್ಟಿರೋದು ಸಂತೋಷವನ್ನ ತಂದಿದೆ ಎನ್ನುವಂತ ಮಾತನ್ನ ಮತ್ತೊಮ್ಮೆ ಹೇಳ್ತಾ, ಇನ್ನಷ್ಟು ರಚನಾತ್ಮಕ ಕೆಲಸವನ್ನ ರಾಜ್ಯ ಸರ್ಕಾರಿ ನೌಕರ ಸಂಘ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಬರ್ತದೆ ಕೆಲಸ ಮಾಡೋದ್ರ ಮೂಲಕ ಅಂತ ಹೇಳ್ತಾ, ಇವತ್ತಿನ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಸಂತೋಷ ಆದೇಶದ ಮೂಲಕ ನಮಗೆ ಸಂತೋಷವನ್ನು ಕೊಟ್ಟಿದೆ. ನಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು ಹೇಳ್ತೇನೆ. ನಮ್ಮೆಲ್ಲ ಪದಾಧಿಕಾರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.